ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆಯನ್ನು ಅನಾವರಣಗೊಳಿಸಲು ಶಿಕ್ಷಣ ಇಲಾಖೆಯು ತಿಂಗಳ 3ನೇ ಶನಿವಾರವನ್ನು ಬ್ಯಾಗ್ ರಹಿತ ದಿನವನ್ನಾಗಿಸಿ ಮಕ್ಕಳಿಗೆ ಸಾಮಾಜಿಕ ಪ್ರಜ್ಞೆ ಮೂಡಿಸುವ ಸಲುವಾಗಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಶಾಲೆಗಳಲ್ಲಿ ಆಯೋಜನೆ ಮಾಡುತ್ತಿದೆ. ಇನ್ನು ಸಂಭ್ರಮದ ಶನಿವಾರದ ಪ್ರಯುಕ್ತ ಹಿರೇಕ್ಯಾತನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳು ಈ ವಾರ ಆರೋಗ್ಯ ನೈರ್ಮಲ್ಯದ ವಿಷಯದ ಬಗೆಗಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜ್ಞಾನಕ್ಕೆ ಸಂಬಂಧಿಸಿದ ಚಿತ್ರಗಳನ್ನು, ವಿವಿಧ ರೀತಿಯ ದ್ವಿದಳ ಕಾಳುಗಳು ಹಾಗೂ ತರಕಾರಿ ಬಳಸಿ ಬಿಡಿಸುವುದರ ಮೂಲಕ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದರು. ಇನ್ನು ಇದೇ ಸಮಯದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಕೆಟಿ ಮಹೇಶ್ ಮಾತನಾಡಿ, ವಾರವಿಡೀ ಪುಸ್ತಕ ಹೊತ್ತು ತಂದು ಪಠ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ ತಿಂಗಳ 3ನೇ ಶನಿವಾರ ಪ್ರತಿ ತಿಂಗಳು ಒಂದೊಂದು ವಿವಿಧ ರೀತಿಯ ಕಾರ್ಯಕ್ರಮ. ಈ ತಿಂಗಳ ಶನಿವಾರ ಆರೋಗ್ಯಕರ ಜೀವನ ಶೈಲಿ, ಆರೋಗ್ಯಕರ ನೈರ್ಮಲ್ಯ ಎಂಬ ವಿಚಾರವಾಗಿ ಚಟುವಟಿಕೆಗಳನ್ನು ಮಾಡಿ ಸಂಭ್ರಮದಿಂದ ಭಾಗವಹಿಸಿ ಆರೋಗ್ಯ ಜೀವನ ಶೈಲಿ, ನೈರ್ಮಲ್ಯದ ಬಗ್ಗೆ ಹೆಚ್ಚು ತಿಳಿದು ಪ್ರದರ್ಶನ ಮಾಡಿದ್ದಾರೆ ಎಂದರು. 7ನೇ ತರಗತಿ ವಿದ್ಯಾರ್ಥಿನಿ ದೀಕ್ಷಿತಾ ಮಾತನಾಡಿ, ಶಾಲೆಯಲ್ಲಿ ಆರೋಗ್ಯ ನೈರ್ಮಲ್ಯದ ಬಗ್ಗೆ ಹೆಚ್ಚು ಅರಿವು ತಿಳಿಯಲು ಏಕದಳ, ದ್ವಿದಳ ಧಾನ್ಯಗಳಿಂದ ಹಾಗೂ ಹಸಿ ತರಕಾರಿಗಳನ್ನು ಬಳಸಿ ವಿಜ್ಞಾನಕ್ಕೆ ಸಂಬಂಧಿಸಿದ ಚಿತ್ರಗಳನ್ನು ಬಿಡಿಸಿ ಆರೋಗ್ಯದ ಬಗ್ಗೆ ಕಾಳಜಿ ಬರುವುದರ ಜೊತೆಗೆ ಒಂದೊಂದು ಚಟುವಟಿಕೆಗಳನ್ನು ಕಲಿತು ಬುದ್ಧಿಶಕ್ತಿಯ ಜೊತೆಗೆ ವಿದ್ಯಾರ್ಜನೆ ಹೆಚ್ಚಾಗುತ್ತದೆ ಎಂದರು. ನಮ್ಮ ಶಾಲೆಯಲ್ಲಿ ಆರೋಗ್ಯ ಮತ್ತು ನೈರ್ಮಲ್ಯದ ದಿನದಾಗಿ ನಾವು ಹೂವು, ಕಾಳು ಹಾಗೂ ಬೆಳೆಗಳನ್ನು ತಂದು ಚಿತ್ರಗಳನ್ನು ಬಿಡಿಸಿದ್ದೇವೆ. ಇದರಿಂದ ನಮಗೆ ಆರೋಗ್ಯದ ಬಗ್ಗೆ ಇನ್ನೂ ತುಂಬ ಆಸಕ್ತಿ ಒದಗಿದೆ. ಹಾಗೆ ನಮಗೆ ಇನ್ನೂ ತುಂಬ ಚಟುವಟಿಕೆಗಳನ್ನು ತಿಳಿದುಕೊಳ್ಳಲು ಅವಕಾಶ ಕೊಡಬೇಕು. 3ನೇ ಶನಿವಾರ ಬ್ಯಾಗ್ ರಹಿತ ದಿನವಾಗಿರುವುದರಿಂದ ಒಂದೊಂದು ಚಟುವಟಿಕೆಗಳನ್ನು ನಮಗೆ ಮಾಡಿಸುವುದರಿಂದ ಇನ್ನೂ ತುಂಬ ಅನುಕೂಲವಾಗುತ್ತದೆ. ಇದು ಇಲಾಖೆ ಕಾರ್ಯಕ್ರಮ ಸಂಭ್ರಮ ಶನಿವಾರ ಅಂತ ತಿಂಗಳ 3ನೇ ಶನಿವಾರ ಬ್ಯಾಗ್ ರಹಿತ ದಿನವಾಗಿ ಇಲಾಖೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇಲ್ಲಿ ವಾರ ಪೂರ್ತಿ ಮಕ್ಕಳು ಬ್ಯಾಗನ್ನು ಹೊತ್ಕೊಂಡ್ಬಂದು ಪಠ್ಯ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ, ಕಲಿತಾರೆ. ಆದರೆ 3ನೇ ಶನಿವಾರ ಬ್ಯಾಗ್ ಇಲ್ಲದೆ ಮಕ್ಕಳು ಬಂದು ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸಿ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ಇರುತ್ತೆ. ಈ ತಿಂಗಳಲ್ಲಿ ಆರೋಗ್ಯಕರ ಜೀವನ ಶೈಲಿ ಮತ್ತು ಆರೋಗ್ಯಕರ ನೈರ್ಮಲ್ಯ ಅನ್ನೋ ವಿಚಾರವಾಗಿ ಚಟುವಟಿಕೆಯನ್ನು ಮಕ್ಕಳೆಲ್ಲ ಮಾಡಿದ್ದಾರೆ. ಬಹಳ ಸಂಭ್ರಮದಿಂದ ಮಕ್ಕಳು ಭಾಗವಹಿಸಿ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸಿ ಆರೋಗ್ಯಕರ ಜೀವನ ಶೈಲಿಯನ್ನು ಹೇಗೆ ಮಾಡಬೇಕು, ಯಾವ ರೀತಿ ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು, ಯಾವ ರೀತಿ ನೈರ್ಮಲ್ಯತೆಯಿಂದ ಕೂಡಿರಬೇಕು, ಈ ಎಲ್ಲ ಅಂಶಗಳನ್ನು ಮಕ್ಕಳು ಈ ಪಠ್ಯೇತರ ಚಟುವಟಿಕೆಯಲ್ಲಿ ಆರೋಗ್ಯಕರ ಚಟುವಟಿಕೆಯಲ್ಲಿ ಭಾಗವಹಿಸಿ ವಿಚಾರವನ್ನು ಮನದಟ್ಟು ಮಾಡ್ಕೊತಾರೆ. ಇದಕ್ಕೆ ನಮ್ಮ ಎಲ್ಲ ಶಾಲೆಯ ಶಿಕ್ಷಕರು, ಮಕ್ಕಳು ಎಲ್ಲ ಸಂಭ್ರಮದಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಸಾಧ್ಯ ಆಗಿದೆ.